ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಅಂಡ್ ಆಲ್ ಭರಣಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊನ್ನೆ ಬಿಜೆಪಿ ಲೋಕಸಭಾ ಸದಸ್ಯ ಅನುರಾಗ್ ಠಾಕೂರ್ सर सदन की जानकारी के लिए है सर, ई सिगरेट अನ್ನು देश भर में ई सिगरेट बैन हो चुकी है. ಲೋಕಸಭೆಯಲ್ಲೇ ಸೇವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಅದಕ್ಕೆ ತಕ್ಷಣ ಸ್ಪಂದಿಸುತ್ತಾ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇದರ ತನಿಖೆ ನಡೆಸಿ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು. ವಿಷಯ ಲೋಕಸಭೆಯದ್ದಲ್ಲ. ನಮ್ಮಲ್ಲಿ 90% ಜನರಿಗೆ ಈ ಸಿಗರೇಟ್ ಅಂದರೆ ಏನು, ಯಾತಕ್ಕಾಗಿ ಇದೆ, ಹೇಗೆ ಕೆಲಸ ಮಾಡುತ್ತೆ, ಯಾವಾಗ ಬ್ಯಾನ್ ಮಾಡೋದು ಅನ್ನೋದ್ರ ಜೊತೆಗೆ ಈ ಸಿಗರೇಟ್ ಅಂತ ಒಂದು ವಸ್ತು ಇದೆ ಅನ್ನೋದೇ ಗೊತ್ತಿಲ್ಲ. ದೊಡ್ಡ ಪಟ್ಟಣಗಳಲ್ಲಿ ಇರುವವರಿಗೆ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಇರಬಹುದು. ಈ ಸಿಗರೇಟ್ ಅಂದರೆ ಏನು, ಯಾರು ಬಳಸ್ತಾರೆ, ಹೇಗೆ ಕೆಲಸ ಮಾಡುತ್ತೆ, ಅದರ ಪರಿಣಾಮ ಎಲ್ಲವನ್ನೂ ತಿಳಿದುಕೊಳ್ಳೋಣ ಬನ್ನಿ. ಈ ಸಿಗರೇಟ್ ಎಂಬುದು ಎಲೆಕ್ಟ್ರಾನಿಕ್ ಸಿಗರೇಟ್ ಎಂಬುದರ ಸಂಕೇತಾಕ್ಷರವಾಗಿದೆ. ಈ ಸಿಗರೇಟ್ ಒಂದು ಬ್ಯಾಟರಿ ಆಪರೇಟೆಡ್ ಡಿವೈಸ್ ಅಂದರೆ ಬ್ಯಾಟರಿ ಚಾಲಿತ ಸಾಧನವಾಗಿದೆ. ಉದಾಹರಣೆಗೆ ಮೊಬೈಲ್, ಟಿವಿ ಮತ್ತು AC ರಿಮೋಟ್ಸ್, ಮಕ್ಕಳ ಬ್ಯಾಟರಿ ಅಳವಡಿಸಿದ ಆಟಿಕೆಗಳು. ಈ ಸಿಗರೇಟ್ ಸಹ ಅವುಗಳ ರೀತಿಯಲ್ಲೇ ಕಾರ್ಯನಿರ್ವಹಿಸುತ್ತದೆ. ಈ ಸಿಗರೇಟನ್ನು ಅನ್ವೇಷಿಸಿ ಮಾರುಕಟ್ಟೆಗೆ ಪರಿಚಯಿಸಿದ್ದು ಚೈನಾ ದೇಶದವರು. ಇದು ಧೂಮಪಾನ ಮಾಡುವವರನ್ನು ವ್ಯಸನದಿಂದ ಮುಕ್ತಗೊಳಿಸಿ ತಂಬಾಕಿನ ಹೊಗೆಯಿಂದ ಪ್ರಕೃತಿ ಮತ್ತು ಮನುಷ್ಯರ ಮೇಲಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲೆಂದು ಮಾರುಕಟ್ಟೆಗೆ ಪರಿಚಯಿಸಲಾಯಿತು. ಹಳೆಯ ತಂಬಾಕಿನ ಸಿಗರೇಟಿಗೆ ಬೆಂಕಿ ಹಚ್ಚಿ ಅದರಿಂದ ಹೊರಹೊಮ್ಮುವ ಹೊಗೆಯನ್ನು ಜನ ಸೇವಿಸಿದರೆ, ಈ ಎಲೆಕ್ಟ್ರಾನಿಕ್ ಸಿಗರೇಟ್ಗೆ ಯಾವ ಬೆಂಕಿಯೂ ಬೇಕಿಲ್ಲ. ಹೆಸರೇ ಸೂಚಿಸುವಂತೆ ಒಂದು ಬಟನ್ ಒತ್ತಿದರೆ ಸಾಕು, ಎಲೆಕ್ಟ್ರಿಕ್ ಶಾಖದಿಂದ ಒಳಗಿರುವ ದ್ರವವು ಆವಿಯಾಗಿ ಹೊರಬರುತ್ತದೆ. ಆ ಆವಿಯನ್ನು ಜನ ಸೇವಿಸುತ್ತಾರೆ. ಆದ್ದರಿಂದ ಇದನ್ನು ವೇಪರ್ಸ್ ಅಂತಲೂ ಕರೆಯುತ್ತಾರೆ. ಇದು ನೋಡಲು ಒಂದು ಪೆನ್ ಅಥವಾ ಪೆನ್ ಡ್ರೈವ್ ಮಾದರಿಯಲ್ಲಿ ಇರುತ್ತದೆ. ಹಲವು ಬಣ್ಣ, ಡಿಸೈನ್ಗಳಲ್ಲೂ ಲಭ್ಯವಿದೆ. ಇವುಗಳನ್ನು ಮರುಬಳಕೆ ಸಹ ಮಾಡಬಹುದಾಗಿದೆ. ಈ ಸಿಗರೇಟ್ ಒಳಗೆ ನೋಡುವುದಾದರೆ 3 ಭಾಗಗಳಿವೆ. 1 ಬ್ಯಾಟರಿ, 2 ಲಿಕ್ವಿಡ್ ಆಟೋಮೈಸರ್, 2 ಮೌತ್ ಪೀಸ್ ಆಗಿದ್ದು, ಹೇಗೆ ಕೆಲಸ ಮಾಡುತ್ತದೆಂದರೆ, ಧೂಮಪಾನಿಯು ಕೊಟ್ಟಿರುವ ಸಣ್ಣ ಬಟನ್ ಒತ್ತಿದ ಕೂಡಲೇ ರಾಸಾಯನಿಕ ದ್ರವದಲ್ಲಿ ಮುಳುಗಿಸಿರುವ ಕಾಯಿಲ್ ಬಿಸಿಯಾಗಿ ಲಿಕ್ವಿಡ್ ಆವಿ ರೂಪದಲ್ಲಿ ಹೊರಬರುತ್ತದೆ. ಆ ಆವಿಯನ್ನು ಧೂಮಪಾನಿ ಸೇವಿಸುತ್ತಾನೆ. ಆಟೋಮೈಸರ್ ಸಿಲಿಂಡರ್ನಲ್ಲಿ ಗ್ಲಿಸರಿನ್, ಪ್ರೊಪೆಲೈನ್ ಗ್ಲೈಕೋಲ್ ಅಂಶ ಮತ್ತು ಫ್ಲೇವರ್ಡ್ ಲಿಕ್ವಿಡ್ ಸಹ ಇರುತ್ತದೆ. ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದರೆ, ನಾವು ಎಲೆಕ್ಟ್ರಿಕ್ ಕಾಯಿಲ್ಗಳಲ್ಲಿ ಬಿಸಿ ನೀರನ್ನು ಹೇಗೆ ಕಾಯಿಸ್ತೀವೋ ಹಾಗೆ ಇದು ಸಹ ಕೆಲಸ ಮಾಡುತ್ತದೆ. ಹಳೆಯ ಸಿಗರೇಟ್ನಲ್ಲಿ ತಂಬಾಕು ಇದ್ದು ಸುಟ್ಟಾಗ ಚಟ ಉಂಟಾಗುವಂಥ ನಿಕೋಟಿನ್, ಟಾರ್, ಕಾರ್ಬನ್ ಮಾನಾಕ್ಸೈಡ್, ಲೆಡ್ ಅಂತ ಧಾತುಗಳಿದ್ದು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಸಹ ಇರುತ್ತದೆ. ಇನ್ನು ಈ ಸಿಗರೇಟ್ನಲ್ಲಿ ಅಂತಹ ವಿಷಕಾರಿ ಅಂಶಗಳ್ಯಾವುದೂ ಇಲ್ಲ. ಹಳೆಯ ಸಾಂಪ್ರದಾಯಿಕ ತಂಬಾಕಿನ ಸಿಗರೇಟ್ನಿಂದ ಪ್ರಕೃತಿ ಮತ್ತು ಮನುಷ್ಯರ ಮೇಲೆ ಉಂಟಾಗುವ ಯಾವುದೇ ದುಷ್ಪರಿಣಾಮಗಳು ಆಗುವುದಿಲ್ಲ ಮತ್ತು ಧೂಮಪಾನದ ವ್ಯಸನದಿಂದ ಬಿಡುಗಡೆಗೊಳಿಸಬಹುದು ಎಂಬುದಾಗಿತ್ತು. ಆದರೆ ನಂತರದ ಅನ್ವೇಷಣೆಗಳಲ್ಲಿ ವೇಪರ್ಸ್ ಅಥವಾ ಈ ಸಿಗರೇಟ್ಗಳಲ್ಲೂ ಕೂಡ ನಿಕೋಟಿನ್ ಅಂಶ ಕಂಡುಬಂದಿದ್ದು, ಫ್ಲೇವರ್ಡ್ ಲಿಕ್ವಿಡ್ಗಳು ಹಲವು ಹಣ್ಣುಗಳು ಮತ್ತು ಎನರ್ಜಿ ಡ್ರಿಂಕ್ಗಳ ಸ್ವಾದಗಳಲ್ಲಿ ಲಭ್ಯವಿದ್ದು, ಇದರಿಂದ ಮಕ್ಕಳು, ಯುವ ವಿದ್ಯಾರ್ಥಿಗಳು ಹೆಚ್ಚು ಆಕರ್ಷಣೆಗೆ ಒಳಗಾಗಿ ಚಟದಲ್ಲಿ ಬೀಳುವ ಸಾಧ್ಯತೆ ಇದ್ದು, ಇದರಿಂದ ಪಾಪ್ಕಾರ್ನ್ ಎಂಬ ಮಾರಣಾಂತಿಕ ಶ್ವಾಸಕೋಶ ಕಾಯಿಲೆ ಬರುವುದು ದೃಢಪಟ್ಟಿದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಮಕ್ಕಳ, ಯುವ ಜನತೆಯ ಆರೋಗ್ಯ ಮತ್ತು ಭವಿಷ್ಯದ ಕಾಳಜಿ ವಹಿಸಿ ನಿರ್ಬಂಧಿಸಲಾಗಿದೆ. ಇಂದಿನ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.